ಮಾಡಿದ ಸಹಾಯ ಮರೆತು ಮಾತನಾಡುತ್ತೀರ, ಖುಷಿ ಪಡು, ಏಕೆಂದರೆ ನಿನ್ನ ಸಹಾಯ ನಿಮ್ಮನ್ನು ಮರೆಯುವಷ್ಟು ಅವರನ್ನು ಎಳೆಸಿದೆ. ಜೀವನದಲ್ಲಿ ತಂದೆ ತಾಯಿ ಮುಂದೆ ತಲೆ ತಗ್ಗಿಸಿ, ಆದರೆ ತಾಯಿ ಬೇರೆಯವರ ಮುಂದೆ ತಲೆ ತಗ್ಗಿಸುವಂತೆ ಮಾಡಬೇಡಿ. ಓದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು, ಆದರೆ ಜೀವನದಲ್ಲಿ ಕಲಿತ ಪಾಠಗಳು ಮರೆಯಲು ಸಾಧ್ಯವಿಲ್ಲ. ದೇವರು ಈ ಪ್ರಪಂಚ ಬಹಳ ಅದ್ಭುತವಾಗಿ ನಿರ್ಮಿಸಿದ್ದಾನೆ. 100 kg ತೂಕದ ಅಕ್ಕಿಯ ಚೀಲವನ್ನು ಹೊರುವ ಶಕ್ತಿ ಇರುವ ವ್ಯಕ್ತಿಗೆ ಅದನ್ನು ಕೊಳ್ಳಲು ಆಗುವುದಿಲ್ಲ, ಅದನ್ನು ಕೊಳ್ಳುವ ವ್ಯಕ್ತಿಗೆ ಅದನ್ನು ಆಗುವುದಿಲ್ಲ. ನೀವು ಕರ್ತವ್ಯಕ್ಕೆ ಸಲಾಂ ಹೊಡೆದರೆ ಜೀವನದಲ್ಲಿ ಬೇರೆ ಯಾರಿಗೂ ಸಲಾಂ ಹೊಡೆಯಬೇಕಾದ ಅವಶ್ಯಕತೆ ಇಲ್ಲ. ಕರ್ತವ್ಯ ಪಾಲಿಸದಿದ್ದರೆ ಪ್ರತಿಯೊಬ್ಬರಿಗೂ ಸಲಾಂ ಹೊಡೆಯಬೇಕಾಗುತ್ತದೆ. ಇಂದಿನ ಕಷ್ಟದ ನಾಳೆಯ ಖುಷಿಗೆ ಕಾರಣ ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೆಯೋ ಅಷ್ಟು ಉತ್ತಮ ಫಲ ನಾಳೆ ನಮಗೆ ಸಿಗುತ್ತದೆ. ಜ್ಞಾನ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮ, ಜ್ಞಾನದಿಂದ ವಿನಯ ಮೂಡಿದರೆ ಅದಕ್ಕೆ ಸಮಾನ. ಕೆಲಸ ಮಾಡುವ ಸಾಮರ್ಥ್ಯ ಇದ್ದಾಗ ಮೈಬಗ್ಗಿಸಿ ದುಡಿಯರೆ, ಈ ದುಡಿತದ ಮುಂದೆ ಕೈ ಸೋತಾಗಲೂ ಆನಂದ ನೀಡುತ್ತದೆ. ಪ್ರಾರ್ಥಿಸುವ ಮುನ್ನ ನಂಬು, ಮಾತನಾಡುವ ಮುನ್ನ ಆಲಿಸು, ಖರ್ಚು ಮಾಡುವಾಗ ಸಂಪಾದಿಸು, ಆಶಾದಿಂದ ಸರಿಯುವ ಮುನ್ನ ಪ್ರಯತ್ನಿಸು, ಬರೆಯುವ ಮುನ್ನ ಯೋಚಿಸು, ಸಾಯುವ ಮುನ್ನ ನಾನು ಆ ಜಾತಿ ನಾನು ಈ ಜಾತಿ ಎಂದು ವಾದ ಮಾಡುವ ಬದಲು ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವ ಹೊಂದಿರಬೇಕು. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ನಮ್ಮ ಸ್ಪರ್ಧೆ ಶಿಕ್ಷಣ ವಲಯದಲ್ಲಿ ಇರಬೇಕೇ ಹೊರತು ಜಾತಿ ವಲಯದಲ್ಲಿ ಅಲ್ಲ. ವಿದ್ಯೆಯೇ ಬಾಳಿನ ಬೆಳಕು.